ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರಶಾಂತ್. ಇವಾಗ ನಾನು ನಿಮಗೆ ಟಿ ಡಿ ಎಸ್ ಅಪ್ಲಿಕೇಬಿಲಿಟಿ ಬಗ್ಗೆ ಹೇಳೋಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ. ಟಿ ಸಿ ಎಸ್ಸು ನೀವು ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಮೋಟ್ರ್ ವೆಹಿಕಲ್ 2006 ಟಿ ಸಿ ಎಸ್ ಅಪ್ಲಿಕೇಬಲ್ ಆಗುತ್ತೆ. ಆ ಟಿ ಸಿ ಎಸ್ನ ನೀವು ರಿಫಂಡ್ ಕ್ಲೇಮ್ ಮಾಡ್ಬೋದು. 10 ಲಕ್ಷದ ಮೇಲೆ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ 10 ಲಕ್ಷದ ಮೇಲೆ ಅಮೌಂಟ್ ಇದ್ದರೆ ನಿಮ್ಗೆ ಯಾರು ಸೆಲ್ ಮಾಡಿರ್ತಾರಲ್ಲ ಅವರು ಟಿ ಸಿ ಎಸ್ ಕಟ್ ಮಾಡಿರ್ತಾರೆ. ಅದನ್ನು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ ಟಿ ಸಿ ಎಸ್ನ ಕ್ಲೇಮ್ ಮಾಡ್ಬೋದು. ಅಂದರೆ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸಿ ನಿಮ್ಮದು ರಿಫಂಡ್ ಬರ್ತಿದ್ರೆ ಅದನ್ನು ರಿಫಂಡು ನೀವು ಕ್ಲೇಮ್ ಮಾಡ್ಬೋದು. ಅದು ಸಿಂಪಲ್ ಪ್ರೋಸೆಸ್ ಇದೆ. ನೀವು ಯಾವ ಇಯರಲ್ಲಿ ಪರ್ಚೇಸ್ ಮಾಡಿರ್ತೀರ ಅದಾದಮೇಲೆ 31 ಜುಲೈವರೆಗೂ ರಿಟರ್ನ್ ಫೈಲ್ ಮಾಡೋ ಡೇಟ್ ಇರುತ್ತೆ ವಿದೌಟ್ ಪೆನಲ್ಟಿ. ನೀವು ಅಲ್ಲಿವರೆಗೂ ಅದನ್ನು ಏನು ಮಾಡ್ಬೋದು, ಟಿ ಡಿ ಎಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ ಅದನ್ನು ರಿಫಂಡ್ ಬರ್ತಿದ್ರೆ ರಿಫಂಡ್ ಕ್ಲೇಮ್ ಮಾಡ್ಕೋಬೋದು. ನೀವು ಏನು ಟಿ ಸಿ ಎಸ್ ಏನು ಕಲೆಕ್ಟ್ ಮಾಡಿರುತ್ತಲ್ಲ ನಿಮಗೆ ವೆಂಡರು, ಅದು ನೀವು ರಿಫಂಡ್ ಕ್ಲೇಮ್ ಮಾಡ್ಬೋದು. ಇಲ್ಲ ಅಂದರೆ ಇನ್ನು ಮುಂದೆ ಡಿಸೆಂಬರ್ ತನಕ ಟೈಮ್ ಇರುತ್ತೆ. ವಿತ್ ಪೆನಲ್ಟಿ ಇರುತ್ತೆ. 5 ಲಕ್ಷದವರೆಗೂ ₹1,000 ಪೆನಲ್ಟಿ ಇರುತ್ತೆ. ಮತ್ತು 5 ಲಕ್ಷದ ಮುಂದೆ ನಿಮ್ದು ಇನ್ಕಮ್ ಇದ್ದರೆ ₹5,000 ಪೆನಲ್ಟಿ ಕಟ್ಟಿ ನೀವು ಅಪ್ ಟು ಡಿಸೆಂಬರ್ವರೆಗೂ ಯಾವ ಇಯರಲ್ಲಿ ಕಟ್ ಆಗಿದೆ ಅದರದ್ದು ಮಾರ್ಚಿಂದ ನೆಕ್ಸ್ಟ್ ಡಿಸೆಂಬರ್ವರೆಗೂ ನೀವು ವಿತ್ ಪೆನಲ್ಟಿ ಅದನ್ನು ಕ್ಲೇಮ್ ಮಾಡ್ಬೋದು. ಮತ್ತು ಈಗ ಬ್ಯಾಂಕ್ ಇಂಟ್ರೆಸ್ಟು ಮೇಲೂ ಕೆಲವು ಸತಿ ಟಿ ಡಿ ಎಸ್ ಕಟ್ ಆಗಿರುತ್ತೆ. ಐ ಥಿಂಕ್ 50,000 ಏನೋ ಲಿಮಿಟ್ ಇದೆ. ಅದಾದಮೇಲೆ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಬಂದರೆ ಬ್ಯಾಂಕ್ ಇಂಟ್ರೆಸ್ಟ್ ಮೇಲೂ ಟಿ ಡಿ ಎಸ್ ಕಟ್ ಆಗುತ್ತೆ. ಅದ್ರದ್ದು ಕೂಡ ನೀವು ಕ್ಲೇಮ್ ಮಾಡ್ಬೋದು. ಇವಾಗ ಹೇಳಿರೋ ಪ್ರೊಸೆಸ್ ಸೇಮೇ ಇದೆ. ಅದೇ ಥರ ಇದ್ರದ್ದು ಡ್ಯೂ ಡೇಟ್ ಸೇಮೇ ಇದೆ. ಅದರ ಪ್ರಕಾರನೂ ನೀವು ಬ್ಯಾಂಕ್ ಇಂಟ್ರೆಸ್ಟ್ ಮೇಲೆ ಏನು ಟಿ ಡಿ ಎಸ್ ಕಟ್ ಆಗಿರುತ್ತಲ್ಲ ಅದರದ್ದು ನೀವು ರಿಫಂಡ್ ಕ್ಲೇಮ್ ಮಾಡ್ಕೋಬೋದು.